ಪಕೀರ್ ಲೇಔಟ್ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರದ ಬುಲ್ಡೋಜರ್ ರಾಜ್ ಖಂಡಿಸಿ ಎಸ್ಡಿಪಿಐ ಕನಕಗಿರಿ ಕ್ಷೇತ್ರ ಸಮಿತಿ ವತಿಯಿಂದ ಕಾಟಗಿ ನಗರದಲ್ಲಿ ಪ್ರತಿಭಟನೆ. जिसके अंदर जो है हिंदू मुस्लिम और तमाम जो शेड्यूल कास्ट के लोग हैं, तमाम लोगों के जो है घर मौजूद थे, वो घरों को जो है आज हमारे कर्नाटक की कांग्रेस गवर्नमेंट जो है डिमोलिश कर है और हमारे कर्नाटक के 1 करोड़ मुसलमान ये कांग्रेस गवर्नमेंट को जो पावर मिला है, इस उम्मीद पर जो है ये कांग्रेस गवर्नमेंट को हमारे कर्नाटक के मुसलमान पावर मिले हैं. यहाँ के हिंदू मुस्लिम दलित तमाम लोग मिलकर जो है ये सरकार को इसलिए तो पावर में लेते हैं कि सरकार जो है गरीब लोगों के साथ इंसाफ करेगी बोलकर, और ये सरकार मजलूम लोगों के साथ जो है इंसाफ करेगी, जुल्म नहीं करेगी. ये उम्मीद पर जो है तमाम लोग जो है इनके गारंटी देखो क्या भी इनको सरकार में नहीं ले कौन भी इन्हों. आज ये सरकार गरीबों की सरकार बोलते हो जो पावर में ही, ये सरकार जब पावर में आने के बाद जो है दिसंबर 19 तारीख को सुबह 4 बजे ये सरकार के जो अधिकारी है ये तमाम लोग जो है बुलडोजर लेकर जो है फकीर कॉलोनी को जो है बुलडोजर लेकर चले जाती. और हम तमाम लोग ये समझ रहे हैं ठंड का महीना है, ठंड के दिनों में जो है ठंड इतनी सख्त है कि वो ठंड के अंदर जो है बूढ़े लोग और औरतें और बच्चे और हामला औरतें और छोटे छोटे बच्चे और स्कूल जाने के बच्चे अपने तमाम तक किताबों तक जो है कुछ भी वगैरह बाहर नहीं निकाले, कोई नोटिस वगैरह नहीं दिया उनको. पीके शिव कुमार जो है सिद्धरामैया जी बोलते हैं कि हम उनको नोटिस दिए बोलकर, ये सरासर झूठ है. ये उनको बगैर नोटिस दिए जो है ये कांग्रेस के गवर्नमेंट के अधिकारी आए, उनको रातों रात 4 बजे जो है बुलडोजर भेजते हैं उनके घरों को बुलडोजर करने के वास्ते. देखो ಏನು ರಾಜಧಾನಿ ಬೆಂಗಳೂರಿನಲ್ಲಿ ಏನು ಒಂದು ದುರ್ಘಟನೆ ಏನು ನಡೆದಿದೆ, ಅದು ಬಹಳ ಒಂದು ದುಃಖಕರ ಒಂದು ಘಟನೆಯಾಗಿದೆ. ಅಲ್ಲಿ ಫಕೀರ್ ಲೇಔಟ್ ಅಂತ ಇದೆ. ಅಲ್ಲಿ ಫಕೀರ್ ಲೇಔಟ್ ನಲ್ಲಿ ಏನು ಕುದುರೆ ಎಂಬ ಒಂದು ಓಣಿ ಒಂದು ಏರಿಯಾ ಇದ್ದು, ಅಲ್ಲಿ ಸಮೀರ್ ಅನ್ನುವ ಕಾಲೋನಿ ಹಾಗೂ ಈ 2 ಕಾಲೋನಿಯ ಒಂದು ನಿರಾಶ್ರಿತರಾದ ಏನು ಬಡವರು ಒಂದು ಏನು 4 ಗೋಡೆ ಮಧ್ಯೆ ಒಂದು ಸಣ್ಣ ಒಂದು ಮನೆಯನ್ನು ನಿರ್ಮಿಸಿಕೊಂಡು 300ಕ್ಕೂ ಹಾಗೂ 400ಕ್ಕೂ ಜನನಿಬಿಡ ಮನೆಗಳಿದ್ದು, ಅಲ್ಲಿ ಅಲ್ಲಿಯ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿಯ ಜನರ ಏನು ಮತಗಳನ್ನು ಪಡೆದು ಅವರನ್ನು ಏನು ಮಾಡಿದೆ, ಬೆಳಗ್ಗೆ ಏನು ಇದೇ ತಿಂಗಳು ಡಿಸೆಂಬರ್ 19ರಂದು ಅವರ ಏನು ಮನೆಗಳಿಗೆ ಬುಲ್ಡೋಜರ್ ನುಗ್ಗಿಸಿ ಅವರ 300-400 ಮನೆಗಳನ್ನು ಧ್ವಂಸ ಮಾಡಿ ಏನು ಇವಾಗ ಬೆಚ್ಚಗೆ ಕೂತಿರುವ ಏನು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಹೊಟ್ಟೆ ತುಂಬಿರಬೇಕಂತ ನಾನು ಇಲ್ಲಿ ಅಷ್ಟೇ ಹೇಳಿಕೆ ಬಯಸ್ತಾ ಇದ್ದೀನಿ. ಇದು ನೋಡಿದ್ರೆ ಬಡವರ ಮನೆಗಳು ಎಲ್ಲ ಅವರಿಗೆ ಸರಿಯಾದ ಎಲ್ಲ ದಾಖಲೆಗಳು ಅಲ್ಲಿ ಇದ್ದಾವೆ. ಮೊದಲಿಗೆ ಅಲ್ಲಿ ನೋಡಬೇಕಾದ್ರೆ ಅಧಿಕಾರಿಗಳನ್ನ ನಮ್ಮ ರಾಜ್ಯ ನಾಯಕರು ಅಲ್ಲಿ ಭೇಟಿಯಾದ ಆಗ್ಲಿಕ್ಕೆ ಹೋದ್ರೆ ಅಲ್ಲಿ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಅಲ್ಲಿಯ ಸ್ಥಳೀಯ ಜಿಬಿ ಅಧಿಕಾರಿಗಳನ್ನ ಅವರು ಅಲ್ಲಿಯ ಸ್ಥಳೀಯ ಮಟ್ಟದ ದಾಖಲೆ ಅಲ್ಲಿ ತೆರವುಗೊಳಿಸಲಿಕ್ಕೆ ನಿಮ್ಮ ಅಂತರ ಏನಿದೆ ಆಧಾರ ಅಂತ ಕೇಳಿದ್ರೆ ಅವರು ಯಾವುದೇ ಕೂಡ ಅಲ್ಲಿ ಆಧಾರಗಳನ್ನ ತೋರಿಸದೆ ಏನಿದೆ. ಮತ್ತೆ ಅದೇ ರೀತಿ ನಾವು ಅಲ್ಲಿ ಜನರನ್ನ ನಮ್ಮ ನಾಯಕರು ಭೇಟಿಯಾದ್ರೆ ಇವರು ಏನ್ ಮಾಡ್ತಾ ಜನರ ಹತ್ರ 30 ವರ್ಷಗಳಿಂದ ಅವ್ರು ಅಲ್ಲಿ ವಾಸವಿರ್ಲಿಕ್ಕೆ ಇರುವಂತ ಎಲ್ಲ ದಾಖಲಾತಿಗಳು ಮತ್ತೆ ಈ ಏನು ಗ್ಯಾರಂಟಿ ಸರ್ಕಾರ ಅಂತ ಹೇಳಿದ್ರಲ್ಲ, ಈ ಗ್ಯಾರಂಟಿ ಸರ್ಕಾರಕ್ಕೆ ಅವರು ನಂಬಿಕೊಂಡು ಏನು ಓಟ್ ಹಾಕಿದರೆ ಏನು ಅದರಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಕಣ್ಣು ಮುಚ್ಕೊಂಡು ಓಟ್ ಹಾಕಿದ್ದಾರೆ. ಇವಾಗ ಅವರು ಈ ಬಡ ಕಾರ್ಮಿಕ ಹಾಗೂ ಏನು ಭಿಕ್ಷೆ ಬೇಡ ಜೀವನ ಸಾಗಿಸುವಂತ ಜನರು ಯುಪಿ ಸರ್ಕಾರದಲ್ಲಿ ಯುಪಿ ನೋಡ್ತಿರಬಹುದು. ಅದೇ ಈಗ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಬುಲ್ಡೋಜರ್ ಅನ್ನ ಬಾಡಿಗೆ ತಂದು ನಮ್ಮ ಏನು ಬೆಂಗಳೂರಿನ ಒಂದು ಫಕೀರ್ ಕಾಲೋನಿ ಲೇಔಟ್ ಅಲ್ಲಿ ನುಗ್ಗಿಸಿ ಏನು 300-400 ಜನರ ಮನೆಗಳನ್ನ ಧ್ವಂಸಗೊಳಿಸಿ ಅವರು ಈಗ ಅವರ ಒಂದು ಚಳಿಯಿಂದ ಈಗ ಏನು ಒಂದು ವೃದ್ಧರಾಗಿರಬಹುದು, ಒಂದು ಮಕ್ಕಳು, ಗೃಹಿಣಿಯರು, ಏನು ಬಾಣಂತಿಯರು, ಹೊಟ್ಟೆಲಿರುವಂತಹ ಮಹಿಳೆಯರು ಅವರು ಚಳಿಯಲ್ಲಿ ಕೊರಗಿ ಈ ಡಿಸೆಂಬರ್ ಚಳಿ ಈ ಚಳಿಯಲ್ಲಿ ಅವ್ರನ್ನ ಮನೆಯನ್ನು ಕೆಳಗೆ ಅವ್ರನ್ನ ಹೊರಗಡೆ ಕೂಡಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಏರಿದೆ.
ಅದು ಏರ್ಲಿಕ್ಕೆ ಕಾರಣ ಅದೇ ಜನರು, ಅದೇ ವೋಟರ್ ID ಕಾರ್ಡ್, ಅದೇ ಒಂದು ರೇಷನ್ ಕಾರ್ಡ್ ಇರುವಂತ ಜನರು ಇವಾಗ ಈ ಸರ್ಕಾರಕ್ಕೆ ನಂಬಿ ಅವರು ಬೀದಿಗೆ ಕೂತಿದ್ದಾರೆ. ಈಗ ಈ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಎಂಬುದು ಈ ಜನರಿಗೆ ಅರ್ಥ ಮಾಡ್ಕೋಬೇಕು. ಇದು ಬುಲ್ಡೋಜರ್ ಸರ್ಕಾರ ನಾವು ನೋಡ್ತಾ ಇದ್ರೆ ಇದು ಯಾವ ರಾಜ್ಯದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ನಂಬಿದಂತ ಸಿದ್ದರಾಮಯ್ಯ ಅವರು ಕೂಡ ಬಡವರಿಗೆ ಏನು ಮನೆಗಳನ್ನು ಧ್ವಂಸಗೊಳಿಸಲಿಕ್ಕೆ ಇವರು ಏನು ಒಂದು ಡಂಪಿಂಗ್ ಯಾಕಂದ್ರೆ ಹೊಸ ಒಂದು ತೊಟ್ಟಿಯನ್ನು ನಿರ್ಮಿಸಲಿಕ್ಕೋಸ್ಕರ ಆ ಮನೆಗಳನ್ನು ತೆರವುಗೊಳಿಸಿದ್ದಾರೆ. ಆ ಮನೆಯನ್ನು ಬೀದಿಯಲ್ಲಿ ಏನು ಈ ಚಳಿಯ ಕೊರತಾ ಅವರು ಇವಾಗ ಒಂದು ಟೆಂಡರ್ ಹಾಕಿಕೊಂಡು ಏನು ಊಟಕ್ಕಾಗಿ ಅಪಭವಿಸ್ತಾ ಅವರಿಗೆ ಈ ಊಟದ ಎಲ್ಲ ಏನು ಒಂದು ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರು, ಮಾನವ ಹಕ್ಕುಗಳ ಹೋರಾಟಗಾರರು ಎಲ್ಲರೂ ಕೂಡ ಸಹಕಾರ ಏನು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ್ರೆ ಕೂಡ ಅವರಿಗೆ ಒಂದು ಸ್ಟೂರ್ ಅಂತ ಬೇಕಲ್ಲ, ಅವರಿಗೆ ಒಂದು ಸ್ಟೂರ್ ಅಂತ ಇದ್ರೆ ಮಾತ್ರ ಅವರು ಬದುಕಲಿಕ್ಕೆ ಒಂದು ಮುಂದಿನ ಅವರಿಗೆ ದಾರಿದೀಪ ಆಗುತ್ತೆ. ಇದನ್ನ ಆದಷ್ಟು ಸರ್ಕಾರ ಮನಗೊಂಡು ಅವರಿಗೆ ಎಲ್ಲಿವರೆಗೂ ಸೂರು ನೀಡುವ ಏನು ಭರವಸೆ ನೀಡಿದ್ದಾರೆ ಸಿದ್ದರಾಮಯ್ಯನವರು, ಅವರಿಗೆ ನಾವು ಮನೆಗಳನ್ನ ಕಟ್ಟಿಸಿ ನಾವು ಕೊಡ್ತೀವಿ ಅಂತ, ಅದು ಭರವಸೆಯ ಮಾತು ಬೇಕಾಗಿಲ್ಲ. ನಿಮ್ಮ ಗ್ಯಾರಂಟಿ ಸರ್ಕಾರದ ಭರವಸೆ ಮಾತು ನಂಬಿ ಕೂಡ ಈಗ 400-300 ಜನಗಳ ಮನೆಗಳು ಈಗ ಬೀದಿ ಬಿದ್ದಿದ್ದಾವೆ. ನಿಮ್ಮ ಭರವಸೆ ಮಾತು ನಂಬಿ ಇಲ್ಲಿ ನಿಮ್ಮ ಮಾತಿನ ಭರವಸೆಗಳು ನಡೆಯುವುದಿಲ್ಲ. ಇಲ್ಲಿ ಅಧಿಕೃತ ಆದೇಶವನ್ನು ಹೊರಡಿಸಬೇಕು. ಅವಾಗ ಮಾತ್ರ ಇಲ್ಲಿ ಜನರು ನೆಮ್ಮದಿಯ ಒಂದು ಸುಗಂಧವನ್ನು ಕಾಣಲಿಕ್ಕೆ ನಾನು ಇಲ್ಲಿ ಮೇಲೆಲ್ಲ ಸಾಧ್ಯ ಹೋಗ್ಬೋದು. ಅಲ್ಲಿ ನಾವು ನೋಡ್ಲಿಕ್ಕೆ ಒಂದು ಕಣ್ಣಾರೆ ನೋಡ್ಲಿಕ್ಕೆ ಹೋದ್ರೆ ಇದು ಯಾವುದೋ ಒಂದು ದೇಶದಲ್ಲಿ ನೋಡ್ತಿರ್ಬೋದು, ಇಸ್ರೇಲ್ ಪ್ಯಾಲೆಸ್ಟೈನ್ನಲ್ಲಿ ಆಗಿತ್ತಂತಲ್ಲ ಮನೆಗಳ ಧ್ವಂಸ, ಆ ರೀತಿಯಲ್ಲಿ ನಮಗೆ ಭಾಸವಾಗ್ತಿದೆ ಆ ಸ್ಥಳಗಳನ್ನು ನೋಡಿದ್ರೆ. ನಾವು ಎಂತ ಸರ್ಕಾರಗಳನ್ನು ಏನು ಆರಿಸಿ ತಂದ್ವಿಯಪ್ಪ ಅನ್ನೋ ಒಂದು ಮನಸ್ಥಿತಿ ಆ ಜನರಲ್ಲಿ ದಿನ ಕೊರತಾ ಚಳಿಯಲ್ಲಿ ಏನು ಅವ್ರಿಗೆ ಮುಂದೆ ಏನಾದ್ರೂ ಅನಾಹುತ ಆದ್ರೆ ಮತ್ತೆ ಅವ್ರಿಗೆ ಆದಷ್ಟು ಬೇಗ ಸೂರು ಕಲ್ಪಿಸಿ ಕೊಡದೇ ಇದ್ರೆ ರಾಜ್ಯ ಸರ್ಕಾರ ಏನು ನಮ್ಮ SDPI ರಾಜ್ಯದಿಂದ ಹಮ್ಮಿಕೊಂಡಿರೋ ಈ ಪ್ರತಿಭಟನೆ ಇದು ಮುಂದುವರಿದು ಬಹಳಷ್ಟು ಒಂದು ಸ್ವರೂಪವನ್ನು ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ಮತ್ತೆ ಇದನ್ನು ಹೋರಾಟವನ್ನು ನಾವು ತೆಗೆದುಕೊಳ್ಳುವುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಎಲ್ಲ ಈ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಇಂದು ಘಾಟಿ ನಗರದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಜನರ ಒಂದು ಈ ಮನಸ್ಸಿಗೆ ಏನು ನೋವುಂಟಾಗುವಂತ ಈ ಘಟನೆಯನ್ನು ಬೆಂಗಳೂರಿನಲ್ಲಿ ನಡೆದಿರುವುದು ಎಲ್ಲರಿಗೆ ಒಂದು ಇದು ಮನೆ ಮಾತಾಗಿರುವಂತ ಎಲ್ಲ ಗ್ಯಾರಂಟಿ ಸರ್ಕಾರದ ಬಗ್ಗೆ ನಾವು ಹೊಗಳಿ ಏನೋ ಅವ್ರನ್ನ ಅಟ್ಟಕ್ಕೆ ಸೇರಿಸಿದ್ರೆ ಇವ್ರು ನಮ್ಮನ್ನ ಹೊಡೋರು ಚಟ್ಟಕ್ಕೆ ಸೇರಿಸುವಂತ ಏನು ಸ್ವಭಾವವನ್ನು ಈ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ ಅಂದ್ರೆ ಇಲ್ಲಿ ನಾವು ಎಲ್ಲಿ ನಡೆದಿರುವಂತಹ ಘಟನೆ ಬುಲ್ಡೋಜರ್ ಘಟನೆ ಇದು ಒಂದು ಬಡಾವಣೆ ಕಟ್ಟಿಯರ್ ಬಡಾವಣೆ, ಅದೇ ರೀತಿ ವಸತಿ ಬಡಾವಣೆಯಲ್ಲಿ ನಡೆಯುವಂತಹ ಘಟನೆ. ಕೋಗಿಲೆ ಲೇಔಟ್ನಲ್ಲಿ ಇರುವಂತಹ ಬಡ ಜನರು 300ಕ್ಕಿಂತ ಹೆಚ್ಚು ಮನೆಗಳಲ್ಲಿ ಅಲ್ಲಿ ಇರುವಂತಹ ಮನೆಗಳಲ್ಲಿ ಬಹಳಷ್ಟು ಜನ ಕಾರ್ಮಿಕರು ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಂತ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸದೆ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡದೆ ಅವರಿಗೆ ಸರಿಯಾದ ಸೂಚನೆ ಕೊಡದೆ ಅವರ ಮೇಲೆ ಏಕಾಏಕಿ ಬೆಳಗಿನ ಜಾವ ಬುಲ್ಡೋಜರಿಂದ ಕಾರ್ಯಾಚರಣೆ ಮಾಡಿ ಅವರಿಗೆ ಅಲ್ಲಿ ಅವರ ಮನೆಗಳು ತೆರವುಗೊಳಿಸಿ ಅವರನ್ನ ಈ ಕಾಂಗ್ರೆಸ್ ಸರ್ಕಾರ ಬೀದಿಗೆ ತಂದಿದೆ. ಅವರು ಅಲ್ಲಿನ ಜನಗಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದರೆ ಇಂಥ ಚಳಿ ದಿನಗಳಲ್ಲಿ ಪ್ರತಿಯೊಬ್ಬರು ಬಡವರು ತಮ್ಮ ಸಣ್ಣ ಟೆಂಟ್ಗಳಲ್ಲಿ ಚಳಿಯಲ್ಲಿ ಕೊರಗ್ತಾ ಇದ್ದಾರೆ. ಅವರಿಗೆ ಸರಿಯಾದ ಪರಿಹಾರವನ್ನು ಕೊಡದೆ ಅವರಲ್ಲಿ ತೆರವುಗೊಳಿಸುವುದು ಇಂಥ ಕಾರ್ಯಾಚರಣೆಗಳನ್ನು ನಾವು ಬೇರೆ ಸರ್ಕಾರಗಳಲ್ಲಿ ನೋಡ್ತಿದ್ವಿ. ಇಂಥ ಘಟನೆಗಳು ಎಲ್ಲಿ ಹೊರಕಾಣಿಸ್ತಿದ್ದಪ್ಪ ಅಂತ ಹೇಳಿದ್ರೆ ಯೋಗಿ ಸರ್ಕಾರದಲ್ಲಿ, ಅಸ್ಸಾಂ ಸರ್ಕಾರದಲ್ಲಿ, ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಇಂಥ ಘಟನೆಗಳು ಬರ್ತಿದ್ದು. ಅವು ಯಾವಪ್ಪ ಅಂತ ಹೇಳಿದ್ರೆ ಅದು ಕೋಮುವಾದಿ ಸರ್ಕಾರ, ಬಿಜೆಪಿ ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ಕೋಮುವಾದಿ ಸರ್ಕಾರ, ಬಿಜೆಪಿ ಸರ್ಕಾರ ಇಲ್ಲಾಂದ್ರೂ ಕೂಡ ನಾವು ನಂಬಿ ಓಟ್ ಹಾಕಿರುವಂತ ಕಾಂಗ್ರೆಸ್ ಸರ್ಕಾರ ಸೇಮ್ ಬಿಜೆಪಿ ಧೋರಣೆಯನ್ನು ಇಲ್ಲಿ ಅನುಸರಿಸ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ, ಆದರೆ ಇವರ ಆಡಳಿಕೆ, ಇವರ ನೀತಿ ನಿಯಮಗಳು ಯಾವ ರೀತಿ ಇದಾವೆ ಅಂತ ಹೇಳಿದ್ರೆ ಬಿಜೆಪಿಯ ಸರ್ಕಾರಗಳಿಗೆ ಹೋಲಿಸ್ತಾ ಇದ್ದಾವೆ. ಆದ್ದರಿಂದ ನಾವೆಲ್ಲ ಜನಗಳ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಇವು ಒಂದು ನಾಣ್ಯದ ಎರಡು ಮುಖಗಳು. ಇವು ಯಾವ ಎರಡು ಬೇರೆ ಬೇರೆ ಸರ್ಕಾರಗಳೆಲ್ಲ ಇವು ಸೇಮ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಬಿಜೆಪಿ ಸರ್ಕಾರ ಬಂದ್ರು ಜನಗಳಿಗೆ ತೊಂದರೆ, ರೈತರಿಗೆ ತೊಂದರೆ, ಬಡವರಿಗೆ ತೊಂದರೆ.
ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕೂಡ ತಂದರೂ ಕೂಡ ಈ ಸರ್ಕಾರ ಕೂಡ ಸೇಮ್ ಬಡವರಿಗೆ, ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಬಡವರಿಗೆ ಇದು ತೊಂದರೆಯನ್ನು ಕೊಡ್ತಾ ಇಲ್ಲ ಹೊರತು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ. ನಾವು ಈ ಪ್ರತಿಭಟನೆಯಿಂದ ಹೇಳುವುದೇನೆಂದರೆ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಮನೆಗಳಿಗೆ ಪರಿಹಾರ ವ್ಯವಸ್ಥೆ ಕಲ್ಪಿಸಿಕೊಡಬೇಕು, ಗೌರವಯುತವಾದ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು, ಮತ್ತೆ ಅದೇ ರೀತಿ ಪರಿಹಾರವನ್ನು ಕೊಡಬೇಕು. ಅಕಸ್ಮಾತ್ ಈ ರೀತಿ ಅವ್ರಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ SDPI ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಹೋರಾಟ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಹಬ್ಬಿಸೋಕೆ, ಪ್ರತಿಭಟನೆ ಮಾಡೋಕೆ, ಹೋರಾಟ ಮಾಡೋಕೆ SDPI ನಿರಂತರವಾಗಿ ಕೆಳಮಟ್ಟದಲ್ಲಿ ತಯಾರಿದೆ. ಆದ ಕಾರಣ ಇವತ್ತು ಈ ಪ್ರತಿಭಟನೆಯನ್ನು ಕಾಟಗಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿ ಏನ್ ಮಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಬಡವರಿಗೆ, ಅಲ್ಲಿರುವಂತಹ ಪ್ರತಿಯೊಬ್ಬ ಮನೆಗಳಿಗೆ ನ್ಯಾಯಯುತವಾಗಿ ಪರಿಹಾರ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ SDPI ಕಡೆಯಿಂದ ಆಗ್ರಹ ಮಾಡ್ತಾ ಈ ಪ್ರತಿಭಟನೆಯಲ್ಲಿ ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ನಾಯಕರಿಗೆ, ಅವರ ಪಕ್ಷದಾಗ ಧನ್ಯವಾದ ಹೇಳ್ತಾ ನಾನು ನನ್ನ ಮಾತು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI, ಜೈ ಭೀಮ್. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆದಂತಹ ಫಕೀರ್ ಲೇಔಟ್ನಲ್ಲಿ ಒಂದು ಮುಂಜಾನೆ 4 ಗಂಟೆಗೆ ಬುಲ್ಡೋಜರ್ ತಗೊಂಡು ಅಲ್ಲಿಯ ಮನೆಯನ್ನು ಧ್ವಂಸಗೊಳಿಸಲಾಗಿ ಈ ಪ್ರತಿಭಟನೆಯನ್ನು ನಾವು ಕಾಟಿಗೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಆಗಮಿಸುವಂತಹ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಜ್ಮೀರ್ ಸಿಂಘಾಲ್ ಅವರಿಗೆ ನಾನು ಧನ್ಯವಾದ ಕೇಳುತ್ತೇನೆ. ಅದೇ ರೀತಿಯಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಸಮಿತಿಯ ಸದಸ್ಯರಾದ ಅಬ್ದುಲ್ ಅಲ್ಲಂ ಅವರು ಕೂಡ ನಾನು ಈ ಪ್ರತಿಭಟನೆಗೆ ಆಗಮಿಸಿದಂತಹ ಅವರಿಗೂ ನಾನು ಧನ್ಯವಾದ ಕೇಳುತ್ತೇನೆ. ಹಾಗೂ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಸಮಿತಿ ಸದಸ್ಯರಾದ ಉಮರ್ ಅವರು ಕೂಡ ನಾನು ಧನ್ಯವಾದ ತಿಳಿಸುತ್ತೇನೆ. ಅದೇ ರೀತಿ ಇಲ್ಲಿ ಈ ಪ್ರತಿಭಟನೆಗೆ ಆಗಮಿಸಿದಂತಹ ಮೀಡಿಯಾದವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ರೈತರ ಮುಖಂಡರಾದ ಮರಿಯಪ್ಪರು ಕೂಡ ನಾನು ಈ ಪ್ರತಿಭಟನೆಗೆ ಆಗಮಿಸಿದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಪ್ರತಿಭಟನೆಗೆ ಬಂದೋಬಸ್ತು ನೀಡುವಂತಹ ಪೊಲೀಸ್ ಸಿಬ್ಬಂದಿಗಳು ಕೂಡ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಪ್ರತಿಭಟನೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಜೈ ಭೀಮ್, ಜೈ SDPI. ಏನ್ ಮುಸಲ್ಮಾನ ಸಮಾಜದವರು ಅಷ್ಟೇ ಅಲ್ಲ, ಎಲ್ಲಾ ಸಮಾಜದವರಿದ್ದಾರೆ. ಈ ಸರ್ಕಾರಗಳು ಹೆಂಗದ ಬಂದ್ರೆ ಬಡವರು ಏನಾರ ಮಾಡಿದ್ರೆ ಅದಕ್ಕೆ ಕಿತಾಪತಿ ಮಾಡ್ತಾರೆ. ಅದೇ ಶ್ರೀಮಂತರಲ್ಲಿ ಎಷ್ಟೋ ಕಟ್ಟಿಕೊಂಡಾರ, ಅವ್ರಿಗೆ ಯಾಕೆ ತಗೊಂಡಿಲ್ಲ ಅವರು? ಬಡವರು ಬೀದಿ ಪಾಲ ಮಾಡ್ತಕ್ಕಂಥ ಸರ್ಕಾರಗಳು ಈಗೇನೋ ಪೇಪರ್ನಾಗ ಮಾತಾಡ್ತಾರೆ, ಇಲ್ಲ ಅದು ಹಂಗೈತೆ ಹಿಂಗೈತೆ ಅಂತ. ಹೋಗುವ ವಿರೋಧ ಪಕ್ಷ ನಾಯಕರು ಏನಂತಾರಲ್ಲ, ವಿರೋಧ ಪಕ್ಷ ನಾಯಕರು ನಿಸ್ಸಂಗ ಅದು ಏನೇನೋ ಗೊತ್ತಿಲ್ಲ. ಮಕ್ಕಳು ಪೇಪರ್ನಾಗ ಅಷ್ಟೇ ಮಾತಾಡೋದು ಗೊತ್ತು. ಅವ್ರು ಏನ್ ಹೇಳ್ತಾರ, ಅವರು ನಾವು ಆರಿಸಿ ಕಳಿಸಿದ್ವಿ. ಯಾಕಂದ್ರೆ ಆರಿಸಿ ಕಳಿಸಿದ್ವಿ, ನಮ್ಮ ಹಳ್ಳಿ, ನಮ್ಮ ಗ್ರಾಮ, ನಮ್ಮ ಜಿಲ್ಲಾ ಅಭಿವೃದ್ಧಿ ಗ್ರಾಮ ಸಮಿತಿ ಆರಿಸಿ ಕಳಿಸಿದ್ವಿ. ಸಿದ್ದರಾಮಯ್ಯ ಹಾಕೊಂಡಿದ್ದ ಸಿದ್ದರಾಮಯ್ಯ ಕುರ್ಚಾಡ್ತಂತೆ ಬರೀ ಇಂಥವನ್ನೇ ಅಶೋಕ್ ಮಾತಾಡೋದು. ಅಲ್ಲಿ ವಿರೋಧ ಪಕ್ಷ ಗಟ್ಟಿಯಾಗಿರ್ಬೇಕು. ಈಗೆಲ್ಲ ಅಲ್ಲಿ ತಿಂದಿನ ಕೈಗೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಇವರು? ಆದ್ರಿಂದ ಈ ಸರ್ಕಾರ ನಿಶಕ್ತ ಸರ್ಕಾರ, ನಿಶಕ್ತ ಇರ್ತಕ್ಕಂಥ ವಿರೋಧ ಪಕ್ಷ ನಾಯಕರು ಪೇಪರ್ನಾಗಷ್ಟೇ ಸೂರ್ಯರು. ಅಲ್ಲಿ ಬಡವರಿಗೆ ಏನೇನು ಅನ್ಯಾಯ ಆದರೆ ಪೇಪರ್ಗಷ್ಟೇ ಮಾತಾಡೋದು. ಅಲ್ಲಿ ಬಡವರಿಗೆ ಯಾರೂ ಸಹಾಯ ಮಾಡ್ತಿಲ್ಲ. ಆದ್ರಿಂದ ಈ ಸರ್ಕಾರಗಳು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಗಳು ಬಹಳ ಸರಿಯಂಗಲ್ಲ. ಇಂಥ ಸರ್ಕಾರಗಳಿಗೆ ಮುಂದೆ ತಕ್ಕ ಪಾಠ ಇರ್ತಕ್ಕಂಥ ಬಡವರು, ಕೃಷಿ ಕಾರ್ಮಿಕರು, ರೈತರು ಇಂಥ ಸರ್ಕಾರಕ್ಕೆ ವೋಟ್ ಹಾಕ್ಕೊಳ್ಳಿ. ಯಾಕಂದ್ರೆ ಬಡವರಿಗೆ ನ್ಯಾಯನೂ ಸಿಗಂಗಿಲ್ಲ. ದೊಡ್ಡ ಬಂಡವಾಳಗಳಿಗೆ ನ್ಯಾಯ ಸಿಗ್ತದೆ. ನಾವೆಲ್ಲ ಬೇರೆ ಹೋರಾಟ ಮಾಡಿ